ಹಾಯ್ ಎಲ್ಲರಿಗೂ ನಮಸ್ತೆ. ಜ್ಯೂಸ್ ಟಿವಿಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಇದೇನಿದು ಚಿಕ್ಕ ಚಿಕ್ಕ ಮಾವಿನ ಹಣ್ಣು ಅಂತ ನೋಡ್ತಾ ಇದ್ದೀರಾ? ಇದು ನಮ್ಮ ಕೊಡಗಿನಲ್ಲಿ ಇವಾಗ ತುಂಬ ಚೆನ್ನಾಗಿ ಹೇರಳವಾಗಿ ಸಿಗುತ್ತೆ. ಇದಕ್ಕೆ ನಾವು ಕಾಡು ಮಾವಿನ ಹಣ್ಣು ಅಥವಾ ಜೀರಿಗೆ ಮಾವಿನ ಹಣ್ಣು ಅಂತ ಹೇಳ್ತೀವಿ. ಇದರಲ್ಲಿ ನಾವು ಬೆಲ್ಲ ಹಾಕಿಬಿಟ್ಟು ಸಾರು ಕೂಡ ಮಾಡ್ತೀವಿ. ತುಂಬ ಟೇಸ್ಟ್ ಆಗಿರುತ್ತೆ. ಈ ಮಳೆಗಾಲ ಮುಗಿದ ಮೇಲೆ ನಮಗೆ ಮಾವಿನ ಹಣ್ಣು ಬೇಕಪ್ಪ, ಏನು ಮಾಡೋದು ಅನ್ನೋರಿಗೆ ಇದು ಒಂದು ಟಿಪ್ಸ್. ಇದು ನಾವು ಉಪ್ಪು ನೀರಲ್ಲಿ ಮಾವಿನ ಹಣ್ಣನ್ನು, ಅಂದರೆ ಬೇರೆ ಮಾವಿನ ಹಣ್ಣಲ್ಲ, ಇದೇ ಮಾವಿನ ಹಣ್ಣು ಕಾಡು ಮಾವಿನ ಹಣ್ಣನ್ನು ಹೇಗೆ ಪ್ರಿಸರ್ವ್ ಮಾಡೋದು ಅಂತ ನಾನು ತೋರಿಸ್ತೇನೆ. ಯಾರಿಗಾದರೂ ಸಿಕ್ಕಿದರೆ ಈ ಥರ ಮಾವಿನ ಹಣ್ಣು ಸಿಗುತ್ತೆ, ಮಂಗಳೂರು ಉಡುಪಿ ಕಡೆ ಎಲ್ಲ ಕೇರಳ ಕಡೆ ಎಲ್ಲ ಸಿಗುತ್ತೆ, ಇದನ್ನು ಪ್ರಿಸರ್ವ್ ಮಾಡಿ ಇಟ್ಕೋಬೋದು. ಇದಕ್ಕೆ ನಾನು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕೆ ಇಡ್ತೀನಿ. ಬಿಸಿ ನೀರು ಅಂದರೆ ಕುದೀತಾ ಇರುವಾಗ ಅದಕ್ಕೆ ಕಲ್ಲುಪ್ಪನ್ನು ಹಾಕ್ಕೋಬೇಕು. ಉಪ್ಪು ಹೇಗೆ ಹಾಕಬೇಕು ಅಂದರೆ ರುಚಿಗೆ ತಕ್ಕಷ್ಟಲ್ಲ, ರುಚಿಗಿಂತ ಹೆಚ್ಚು ಉಪ್ಪನ್ನು ಇದಕ್ಕೆ ಹಾಕ್ಕೋಬೇಕು. ಆವಾಗ ಮಾತ್ರ ಇದು ನಾವು 1 ವರ್ಷ 2 ವರ್ಷ ಇಟ್ಟರೂ ಕೂಡ ಇದು ಕೆಡೋದಿಲ್ಲ. ನಾನು ಉಪ್ಪು ನೋಡಿ, ಇದು ನಾನು ಮಾವಿನಕಾಯ್ದು ಉಪ್ಪಿನಕಾಯಿ ಹಾಕ್ತೀನಲ್ವಾ, ಆವಾಗ ಕಲ್ಲುಪ್ಪನ್ನು ತಂದು ಒಣಗಿಸ್ಬಿಟ್ಟು ಪುಡಿ ಮಾಡಿ ಇಟ್ಟಿದ್ದಿದ್ದು. ಇದು ತುಂಬ ಬಾಕಿ ಆಗಿತ್ತು, ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಅದನ್ನೇ ಹಾಕ್ತಾಯಿದ್ದೀನಿ. ನೀವು ಕಲ್ಲುಪ್ಪು ಹಾಕ್ಕೊಳ್ಳಿ. ಇದನ್ನು ನಮ್ಮ ಅಜ್ಜಿ ಟೈಮಲ್ಲಿ ಏನು ಮಾಡ್ತಾಯಿದ್ರು ಅಂದರೆ, ಮಳೆಗಾಲದಲ್ಲಿ ತುಂಬ ಮಾವಿನ ಹಣ್ಣುಗಳು ಸಿಗ್ತಾಯಿತ್ತು. ಆವಾಗ ನಾವು ಆಸೆಗೆ ಆ ಟೈಮಲ್ಲಿ ತಿಂದುಬಿಡ್ತಾಯಿದ್ವಿ. ಮಳೆಗಾಲ ಹೋದ್ಮೇಲೆ ಮಾವಿನ ಹಣ್ಣು ಆಸೆ ಆದರೆ ಏನು ಮಾಡೋದು, ಅಥವಾ ಮಳೆಗಾಲದಲ್ಲಿ ಅಡುಗೆ ಮಾಡೋದಕ್ಕೆ ತರಕಾರಿ ಅದು ಇದು ಏನು ಸಿಗದೆ ಇರುವಾಗ ಏನಾದರೂ ಮಾಡಬೇಕಲ್ಲ ಅನ್ನೋ ಒಂದು ಉಪಾಯದಲ್ಲಿ ಆಗಿನ ಕಾಲದಲ್ಲಿ ಈ ಥರ ಪ್ರಿಸರ್ವ್ ಮಾಡಿ ಇಟ್ಕೋತಾಯಿದ್ರು. ನಮ್ಮ ಅಜ್ಜಿ 2-3 ಬಿಂದಿಗೆ ಫುಲ್ಲು ಈ ಥರ ಉಪ್ಪು ನೀರೆಲ್ಲ ಹಾಕಿಟ್ಕೊಂಡ್ಬಿಡ್ತಾಯಿದ್ರು. ಯಾರಾದರೂ ನೆಂಟರು ಹೋದರೆ ಕವರಲ್ಲಿ ಒಂದಿಷ್ಟು ತುಂಬಿಸಿ ಕೊಡ್ತಾಯಿದ್ರು. ಇದು ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಉಪ್ಪಿಂದ ತೆಗೆದು BP ಇರೋರು ತಿನ್ನಬೇಡಿ ದಯವಿಟ್ಟು. ಮತ್ತು ಅದನ್ನು ಬೆಲ್ಲ ಹಾಕಿ ಸಾರು ಕೂಡ ಮಾಡ್ಬೋದು. ನೋಡಿ, ಪಕ್ಕದಲ್ಲಿ ಮಾವಿನ ಹಣ್ಣದು ಸಾರು ಕೂಡ ರೆಡಿ ಆಗ್ತಾಯಿದೆ. ಈಗ ಚೆನ್ನಾಗಿ ಕುದೀತಾ ಇರುವಾಗ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ನೀರನ್ನು. ಒಟ್ಟಿನಲ್ಲಿ ಉಪ್ಪು ನೀರು ಮಾಡ್ಕೋಬೇಕು. ಇದನ್ನು ನಾನಿವಾಗ ಇವತ್ತು ರಾತ್ರಿ ಇಡೀ ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ಕಂಪ್ಲೀಟ್ ಅದು ಕೋಲ್ಡ್ ಆದಮೇಲೆ ನಾನು ಅದನ್ನು ಬಿಂದಿಗೆಗೆ ಹಾಕ್ಕೊಳ್ತೀನಿ. ಬಿಂದಿಗೆ ಅಥವಾ ಬಕೆಟು ಸ್ವಲ್ಪ ಇದ್ದರೆ ಡಬ್ಬಕ್ಕೂ ಕೂಡ ಹಾಕ್ಕೋಬೋದು. ಈಗ ನಾನು ಬಿಂದಿಗೆಗೆ ಮಾವಿನಕಾಯಿ ಹಾಕಿದ್ದೀನಿ. ಅದು ನಿಮ್ಮ ಇಷ್ಟ, ಫಸ್ಟ್ ಆದರೂ ಹಾಕ್ಕೊಳ್ಳಿ, ಮತ್ತು ನೀರು ಹಾಕಿದ್ಮೇಲಾದರೂ ಹಾಕ್ಕೊಳ್ಳಿ. ನೀರನ್ನು ನಾನು ಸ್ಟ್ರೈನ್ ಮಾಡಿಬಿಟ್ಟು ಸೋಸ್ಕೊಂಡು ಹಾಕ್ಕೋತಾ ಇದ್ದೀನಿ. ಉಪ್ಪಲ್ಲಿ ಏನಾದರೂ ಡಸ್ಟೆಲ್ಲ ಇರುತ್ತಲ್ವ, ಹಾಗಾಗಿ. ಆದರೆ ಮಾವಿನಕಾಯಿ ಮೇಲೆ ಮುಳುಗೋ ಥರ ನೀರು ಹಾಕಬೇಕು. ತುಂಬ ಬಿಂದಿಗೆ ಫುಲ್ ಆಗೋ ಥರ ಹಾಕಬೇಡಿ, ಅದು ಉಕ್ಕಿ ಚೆಲ್ಲೋಗ್ಬಿಡುತ್ತೆ. ಮಾವಿನ ಹಣ್ಣು ತುಂಬೋ ಥರ ನೀವು ನೀರನ್ನು ಹಾಕಿಬಿಟ್ಟು ಅದಕ್ಕೆ ಒಳ್ಳೆ ಬಟ್ಟೆಯಿಂದ ಕಟ್ಟಿ ಟೈಟಾಗಿ ಇಟ್ಬಿಡಬೇಕು. ಹೀಗೆ ಮಾಡೋದ್ರಿಂದ ನಿಮಗೆ ಮಾವಿನ ಹಣ್ಣು ತಿನ್ನಬೇಕು ಅನಿಸಿದ್ರೆ ಉಪ್ಪಿನಿಂದ ತೆಗೆದು ತಿನ್ಬೋದು. ಈ ಕಾಯಿಗಳು ಬರುತ್ತೆ ನೋಡಿ, ಅದನ್ನು ಕೂಡ ನೀವು ಈ ಥರ ಪ್ರಿಸರ್ವ್ ಮಾಡಿ ಇಟ್ಕೋಬೋದು. ಹೊರಗಡೆ ಸಿಗೋ ಹಣ್ಣು ಮಾವಿನಕಾಯಿ ಆಗೋದಿಲ್ಲ. ಕಾಯಿ ಮಾವಿನಕಾಯಿ, ತೋತಾಪುರಿ ಅದು ಇದೆಲ್ಲ ಇರುತ್ತೆ ನೋಡಿ, ಕಾಯಿನ ತಂದು ನಾವು ಹೀಗೆ ಪ್ರಿಸರ್ವ್ ಮಾಡಿ ಇಡ್ಬೋದು. ಇವಾಗ ಇದಕ್ಕೆ ನಾನು ಒಂದು ಬಟ್ಟೆಯಿಂದ ಅಥವಾ ಒಂದು ಪ್ಲಾಸ್ಟಿಕ್ ಕವರಿಂದ ಟೈಟಾಗಿ ಕಟ್ಟಿ, ಗಾಳಿ ಸೇರಬಾರ್ದು, ಟೈಟಾಗಿ ಕಟ್ಟಿ ಎಲ್ಲಾದರೂ ಒಂದು ಕಡೆ ಒಂದು ಮೂಲೆಯಲ್ಲಿ ನಾವು ಅಲ್ಲಾಡಿಸ್ದೇ ಇರೋ ಜಾಗದಲ್ಲಿ ಇದನ್ನು ಇಟ್ಬಿಡಬೇಕು. ಹೀಗೆ ಮಾಡೋದ್ರಿಂದ ನಾವು 1 ವರ್ಷ ಅಲ್ಲ 2 ವರ್ಷ ಕೂಡ ನಾವು ಇದನ್ನು ಪ್ರಿಸರ್ವ್ ಮಾಡ್ಬೋದು. ಆದರೆ ಮೊದಲೇ ಹೇಳಿದಾಗೆ BP ಇರೋರು ದಯವಿಟ್ಟು ಇದರಿಂದ ತೆಗೆದು ತಿನ್ನಬೇಡಿ, BP ಜಾಸ್ತಿ ಆಗುತ್ತೆ. ಯಾಕಂದರೆ ಉಪ್ಪು ತುಂಬ ಹಾಕಿರ್ತೀವಿ. ಹೀಗೆ ಕಟ್ಟಿ ನಾನು ಇದನ್ನು ಇಟ್ಬಿಡ್ತೀನಿ ಒಂದು ಸೈಡಲ್ಲಿ. ಬೇಕಾದಾಗ ಇದರಿಂದ ನಾವು ತೆಗೆದು, ಮಕ್ಕಳಾದರೆ ಹಾಗೆ ತೆಗೆದು ತಿಂತಾರೆ, ಅಥವಾ ಸಾರು ಕೂಡ ಮಾಡ್ಬೋದು, ತುಂಬಾ ಟೇಸ್ಟ್ ಆಗಿರುತ್ತೆ. ಆಸೆ ಆದಾಗ ತೆಗೆದು ಮೊಸರು ಜೊತೆ ಹಾಕಿ ಚಟ್ನಿ ಕೂಡ ಮಾಡಬಹುದು. ನಾವು ಯಾವ ರೀತಿಯಲ್ಲಿ ಕೂಡ ಇದನ್ನು ಉಪಯೋಗಿಸ್ಕೊಳ್ಬಹುದು. ಈಗ ನಾನು ಇದು ಹಾಕಿ ಒಂದು ಕಡೆ ಇಡ್ತೀನಿ. ಇವಾಗ ನಾನು ನಿಮಗೆ ತೋರಿಸ್ತಾ ಇರೋದು 26 ಡೇಸ್ ಆಯಿತು ಇವಾಗ ಹಾಕಿ ನಾನು. ಇವಾಗ ನಿಮಗೆ ಇದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಕರೆಕ್ಟ್ 26 ದಿನ ಆಗಿದೆ. 26ನೇ ದಿನಕ್ಕೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅಂದರೆ ಡೇಟ್ ಕೌಂಟ್ ಮಾಡ್ಕೊಂಡಿರೋದು ನಾನು ನಿಮಗೆ ಹೇಳೋದಕ್ಕಷ್ಟೇ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಂದರೆ, ನನ್ನ ಮಗ ಇದರಿಂದ ತೆಗೆದು ಹಾಗೆ ತಿಂತಾನೆ, ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು. ಫ್ರೆಶ್ ಆಗಿದೆ ನೋಡಿ. ಹೀಗೆ ನೀವು ಕೂಡ ಮಾವಿನ ಹಣ್ಣನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಅಂತ ಹೇಳೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಈ ಮಾವಿನ ಹಣ್ಣು ಸಿಗುತ್ತೆ ಬಹಳಷ್ಟು ಕಡೆ, ಸಿಕ್ಕಿದವರು ಈ ಥರ ಟ್ರೈ ಮಾಡಿ. ಇದು ಸಿಕ್ಕಿಲ್ಲ ಅಂದರೆ ಕಾಯಿ ಮಾವಿನಕಾಯಿಗಳು ಬರುತ್ತೆ ನೋಡಿ, ಹಣ್ಣು ಚೆನ್ನಾಗಿ ಬರಲ್ಲ ಈ ಹೊರಗಡೆ ಸಿಗುವಂಥ ಮಾವಿನ ಹಣ್ಣುಗಳು. ಅದರಲ್ಲಿ ಕಾಯಿ ಸಿಕ್ಕಿದ್ರೆ ಈ ಥರ ನೀವು ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಮಾಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಯಿತು, ಅಥವಾ ಈ ಮಾವಿನ ಹಣ್ಣೆಲ್ಲಾದರೂ ಸಿಗುತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ನನಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಮತ್ತೊಂದು ಚೆನ್ನಾಗಿರುವಂತಹ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.